ಬಿಸಿಲಿಗೆ ಇಟ್ಕೊಂಡ್ರೆ ಚೆನ್ನಾಗಿರೋದು. ಇರ್ಲಿ ಬಿಡಿ ಅಲ್ಲಿ ಇರ್ಲಿ ಬಿಡಿ. ನಿಮ್ಮ ಹೆಸರು? ಯಾರ್ದು ಎತ್ತುಗಳು ಯಾರ್ದು? ನಿಮ್ಮ ಹೆಸರು? ಯಾವ ಊರು? ಮೊರನಾಯಕನಹಳ್ಳಿ. ಯಾವ ಹೋಬಳಿ ಬರುತ್ತೆ? ಕೊಡಗೆರೆ ತಾಲೂಕು. ತವನ್ಕೆರೆಗೆ ಎಷ್ಟು ದೂರ ಆಗುತ್ತೆ? 4 ಕಿಲೋಮೀಟರ್ ಆಗುತ್ತೆ. ಆರಲ್ಲಗವ ನೀವು ತೊಗೊಂಡಿದ್ದಲ್ಲಿ? ಚೇಳೂರು ಆದ್ಮೇಲೆ ಹಳ್ಳಿ. ಹಾಂ ಚೆನ್ನಾಗಿ ಕೆಲಸ ಮಾಡಿದ್ದೀರಾ? ಏನು ಹೇಳ್ತಿದ್ರು ವ್ಯಾಪಾರ ಈಗ? ನಾವು 3:10 ಹೇಳ್ತಾ ಇದ್ದೀವಿ. 3:10. ನೀವೆಷ್ಟು ತೊಗೊಂಡಿದ್ರಿ ಅವಾಗ? ನಾವು 2 ಚಿಲ್ಲರೆಗೆ. ಸ್ವಂತ ಕೆಲಸನ ಬಾಡಿಗೆನೂ ಮಾಡಿದ್ದೀರಾ? ಬಾಡಿಗೆ ಒಂದು 50,000 ದುಡ್ದಿದ್ದೀರಾ? ಮಾಡ್ಕೊಂಡು ಒಂದು 35-40 ಸಾವಿರ ದುಡ್ಡು. ಹಾಂ ಅಂದರೆ ಆ ಕಡೆ ದನಗಳು ಕಮ್ಮಿನೇ ಅಲ್ಲ? ನಿಮ್ಮೂರಲ್ಲಿ ಎಷ್ಟು ಜೊತೆ ಇರ್ಬೋದು ಎತ್ತುಗಳು? ಒಂದು 2 ಜೊತೆ, 3 ಜೊತೆ. ಈ ಥರ ಚೆನ್ನಾಗಿರೋ ದೊಡ್ಡ ಎತ್ತುಗಳು ಇದಾವ? ಕರುಗಳು. ಹಾಂ ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು? ಹಾಂ ಇವತ್ತಿ 3 ದಿನ. ನಿಮ್ಮ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ? ಹೇಳ್ತಾವ್ರೆ. ಹಾಂ ಯಾರು ಕುಂತಿಲ್ಲ ವ್ಯಾಪಾರಕ್ಕೆ? ಕುಂತವ್ರೆ. 2:20-25 ಕೇಳಿರು. ಹಾಂ ಕೊಟ್ಟಿಲ್ಲ. ಮತ್ತೆ ಸಿದ್ಧಗಂಗೆ ಜಾತ್ರೆ ಮಾಡ್ತೀರಾ? ಮಧುಗಿರಿ ಮಾಡ್ತೀರಾ? ಕ್ಯಾಮನಹಳ್ಳಿ. ನಿಮಗೆ ಇದು ಹತ್ರ? ಕ್ಯಾಮನಹಳ್ಳಿನೂ ಹತ್ರ, ಇದು ಬಡವನಹಳ್ಳಿನೂ ಹತ್ರ? ಹಾಂ 3 ಜೊತೆನೂ ಮಾಡ್ತೀರಾ? ಹಾಂ ಇನ್ನು ನೆಕ್ಸ್ಟ್ ಕ್ಯಾಮನಹಳ್ಳಿನೇ. ಸಿದ್ಧಗಂಗೆ ಆದಮೇಲೆ ಮಧುಗಿರಿ. ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಹಾಂ ಒಳ್ಳೆ ದನಗಳು ಸೇರವಲ್ಲ? ವ್ಯಾಪಾರನೂ ಪರವಾಗಿಲ್ಲ ಈ ಸಲ? ಪರವಾಗಿಲ್ಲ, ವ್ಯಾಪಾರನೂ ಚೆನ್ನಾಗಿದೆ. ಮಾಲ್ ಹೆಚ್ಚಿಗೆ ಐತಿ. ನಿಮ್ಮೂರಿಂದ ಇನ್ನು ಯಾರು ಬಂದಿಲ್ಲ? ಆ ಕಡೆಯಿಂದ ನೀವು ಒಬ್ಬರೇ ಬಂದಿರೋದು? ದನ ಬಂದಿರೋ 2 ಜೋಡಿ. ಅಲ್ಲೊಂದು ಜೋಡಿ ಇದೆಯಾ?